ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಇತಿಹಾಸ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ವೈಭವವನ್ನು ಪ್ರತಿಬಿಂಬಿಸುವ ಜಿಲ್ಲೆಗಳಲ್ಲಿ ಬೀದರ್ ಒಂದು. ಬಹುಮನಿ ಸುಲ್ತಾನರ ರಾಜಧಾನಿಯಾಗಿದ್ದ ಈ ಜಿಲ್ಲೆ ಅನೇಕ ಐತಿಹಾಸಿಕ ಸ್ಮಾರಕಗಳು, ಪವಿತ್ರ ಕ್ಷೇತ್ರಗಳು ಮತ್ತು ಅದ್ಭುತ ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿದೆ. ಇಂದಿನ ನಮ್ಮ ಈ ಎಪಿಸೋಡ್ನಲ್ಲಿ ನಾವು ಬೀದರ್ ಜಿಲ್ಲೆಯ 7 ಅದ್ಭುತಗಳ ಬಗ್ಗೆ ತಿಳಿಯೋಣ. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. 7ನೇ ಅದ್ಭುತ, ಕಲ್ಯಾಣಿ ಚಾಲುಕ್ಯರ ದೇವಾಲಯ ಜಲಸಂಗವಿ. ಸುಮಾರು 11-12ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯ ಸಂಕೀರ್ಣವು ತನ್ನ ಸೂಕ್ಷ್ಮ ಕೆತ್ತನೆಗಳು ಮತ್ತು ಕಲಾತ್ಮಕ ಶಿಲ್ಪಗಳಿಗೆ ಪ್ರಸಿದ್ಧವಾಗಿದೆ. ಇಲ್ಲಿನ ಕಂಬಗಳು, ದೇವರ ಮೂರ್ತಿಗಳು ಮತ್ತು ಶಿಲ್ಪಕಲೆಗಳು ಚಾಲುಕ್ಯರ ಕಲಾವೈಭವವನ್ನು ಪ್ರತಿಬಿಂಬಿಸುತ್ತವೆ. ದೇವಾಲಯದ ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯವು ಈ ಸ್ಥಳದ ಆಕರ್ಷಣೆಯನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಇತಿಹಾಸ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಜಲಸಂಗವಿ ಒಂದು ಅಮೂಲ್ಯ ತಾಣವಾಗಿದೆ. ಇಂದಿಗೂ ಈ ದೇವಾಲಯವು ಕಲ್ಯಾಣಿ ಚಾಲುಕ್ಯರ ವೈಭವವನ್ನು ಸಾರುವ ಒಂದು ಹೆಮ್ಮೆಯ ಸ್ಮಾರಕವಾಗಿದೆ. 6ನೇ ಅದ್ಭುತ, ಚೌಬಾರ. ಸುಮಾರು 16ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಗಡಿಯಾರ ಗೋಪುರವು ಬೀದರ್ ನಗರದ ಪ್ರಮುಖ ಗುರುತಾಗಿ ನಿಂತಿದೆ. ಈ ಗೋಪುರದ ಮೇಲೆ ನಿಂತು ನಗರವನ್ನು ವೀಕ್ಷಿಸಬಹುದು. ಬಹುಮನಿ ಮತ್ತು ನಂತರದ ಆಡಳಿತಗಳ ಕಾಲದಲ್ಲಿ ಬೀದರ್ ನಗರ ಯೋಜನೆಯ ಭಾಗವಾಗಿ ಇದನ್ನು ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತದೆ. ಇಂದಿಗೂ ಚೌಬಾರ್ ಬೀದರ್ನ ಐತಿಹಾಸಿಕ ವೈಭವ ಮತ್ತು ನಗರ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ. 5ನೇ ಅದ್ಭುತ, ಮಹಮ್ಮದ್ ಗವಾನ್ ಮದ್ರಸ. ಬೀದರ್ನಲ್ಲಿರುವ ಮಹಮ್ಮದ್ ಗವಾನ್ ಮದ್ರಸ ಬಹುಮನಿ ಸುಲ್ತಾನರ ಕಾಲದ ಪ್ರಮುಖ ವಿದ್ಯಾ ಕೇಂದ್ರವಾಗಿತ್ತು. 15ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಮದ್ರಸ ಇಸ್ಲಾಮಿಕ್ ವಾಸ್ತುಶಿಲ್ಪದ ಅದ್ಭುತ ನಿದರ್ಶನವಾಗಿದೆ. ಉನ್ನತ ಶಿಕ್ಷಣಕ್ಕಾಗಿ ಪ್ರಸಿದ್ಧವಾಗಿದೆ. ಇಲ್ಲಿನ ಎತ್ತರದ ಮಿನಾರ್ಗಳು ಮತ್ತು ಸುಂದರ ಶಿಲ್ಪಕಲೆಗಳು ಇಂದಿಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಇದು ಬೀದರ್ ಜಿಲ್ಲೆಯ ಇತಿಹಾಸ ಮತ್ತು ಶಿಕ್ಷಣ ಪರಂಪರೆಯ ಹೆಮ್ಮೆಯ ಸಂಕೇತವಾಗಿದೆ. 4ನೇ ಅದ್ಭುತ, ಬಹುಮನಿ ಸಮಾಧಿಗಳು. ಇದು ಬೀದರ್ ಸಮೀಪದ ಬಹುಮನಿ ಸುಲ್ತಾನರ ಕಾಲದ ರಾಜವಂಶದ ಸಮಾಧಿಗಳ ಸಂಕೀರ್ಣವಾಗಿದೆ. ಇಲ್ಲಿ ಅನೇಕ ಸುಲ್ತಾನರು ಮತ್ತು ರಾಜವಂಶದ ಪ್ರಮುಖ ವ್ಯಕ್ತಿಗಳ ಸಮಾಧಿಗಳು ಕಂಡುಬರುತ್ತವೆ. ಈ ಸಮಾಧಿಗಳು ವಾಸ್ತುಶಿಲ್ಪವು ಪರ್ಷಿಯನ್ ಶೈಲಿಯ ಕಲಾತ್ಮಕ ವಿನ್ಯಾಸ ಮತ್ತು ಇತಿಹಾಸದ ವೈಭವವನ್ನು ಪ್ರತಿಬಿಂಬಿಸುತ್ತದೆ. ಇಂದಿಗೂ ಬಹುಮನಿ ಸಮಾಧಿಗಳು ಬೀದರ್ನ ಶೌರ್ಯ ಮತ್ತು ಐತಿಹಾಸಿಕ ಮಹತ್ವವನ್ನು ಸಾರುವ ಪ್ರಮುಖ ಸ್ಮಾರಕಗಳಾಗಿವೆ. 3ನೇ ಅದ್ಭುತ, ಶ್ರೀ ನರಸಿಂಹಜರಣ ಗುಹದೇವಾಲಯ. ಬೀದರ್ ನಗರದಲ್ಲಿರುವ ಇದು ಒಂದು ಪ್ರಾಚೀನ ಮತ್ತು ರಹಸ್ಯಮಯ ಗುಹ ದೇವಾಲಯವಾಗಿದೆ. ಕಲ್ಲಿನೊಳಗೆ ನಿರ್ಮಿತವಾದ ಈ ದೇವಾಲಯವು ಶ್ರೀ ನರಸಿಂಹಸ್ವಾಮಿಯ ಭಕ್ತಿಗೆ ಸಮರ್ಪಿತವಾಗಿದ್ದು ವಿಶೇಷ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಗುಹೆಯ ಒಳಗಿನ ಶಾಂತ ವಾತಾವರಣ ಮತ್ತು ಪ್ರಾಚೀನ ಶಿಲ್ಪಕಲೆಗಳು ಭಕ್ತರನ್ನು ಆಕರ್ಷಿಸುತ್ತವೆ. 2ನೇ ಅದ್ಭುತ, ಗುರುದ್ವಾರ ಶ್ರೀ ನಾನಕ್ ಜರ. ಇದು ಪವಿತ್ರ ಸಿಖ್ ಯಾತ್ರಾ ಸ್ಥಳವಾಗಿದೆ. ಗುರುನಾನಕರು ಇಲ್ಲಿ ನೀರಿನ ಜರೆಯನ್ನು ಉದ್ಭವಗೊಳಿಸಿದರು ಎಂಬ ನಂಬಿಕೆ ಇದೆ. ಅದರಿಂದ ಈ ಸ್ಥಳ ಬಹಳ ಪ್ರಸಿದ್ಧವಾಗಿದೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡಿ ಆಶೀರ್ವಾದವನ್ನು ಪಡೆಯುತ್ತಾರೆ. ಇದು ಬೀದರ್ನ ಧಾರ್ಮಿಕ ಸೌಹಾರ್ದತೆ ಮತ್ತು ಭಕ್ತಿಯ ಪ್ರಮುಖ ಸಂಕೇತವಾಗಿದೆ. ಮೊದಲನೇ ಅದ್ಭುತ, ಬೀದರ್ ಕೋಟೆ. 14ನೇ ಶತಮಾನದಲ್ಲಿ ಬಹುಮನಿ ಸುಲ್ತಾನರು ನಿರ್ಮಿಸಿದ ಈ ಕೋಟೆ ತನ್ನ ಬಲಿಷ್ಠ ಕಲ್ಲಿನ ಗೋಡೆಗಳು ಮತ್ತು ವಿಶಾಲ ವಿನ್ಯಾಸಕ್ಕೆ ಪ್ರಸಿದ್ಧವಾಗಿದೆ. ಕೋಟೆಯೊಳಗೆ ಅರಮನೆಗಳು, ಮಸೀದಿಗಳು, ತೋಟಗಳು ಮತ್ತು ಭೂಗರ್ಭದ ಮಾರ್ಗಗಳು ಇದ್ದವು ಎಂಬುದು ಇತಿಹಾಸ ಹೇಳುತ್ತದೆ. ಬಹುಮನಿ ಸಾಮ್ರಾಜ್ಯದ ರಾಜಕೀಯ ಮತ್ತು ಸೈನಿಕ ಶಕ್ತಿಯ ಪ್ರಮುಖ ಕೇಂದ್ರವಾಗಿದ್ದ ಈ ಕೋಟೆ ಇಂದಿಗೂ ತನ್ನ ವೈಭವವನ್ನು ತಿಳಿಸುತ್ತದೆ. ಹಾಗೆಯೇ ಇದು ಬೀದರ್ ಜಿಲ್ಲೆಯ ಇತಿಹಾಸ ಮತ್ತು ಶೌರ್ಯದ ಹೆಮ್ಮೆಯ ಸಂಕೇತವಾಗಿದೆ. ಇವು ಸ್ನೇಹಿತರೆ ಬೀದರ್ ಜಿಲ್ಲೆಯ 7 ಅದ್ಭುತಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.